ದೇವರ ಹಿಪ್ಪರಿಗೆಯಲ್ಲಿ ಕೈ ಮೇಲಾಗಲಿದೆ ಸಚಿವ ಎಂಬಿ ಪಾಟೀಲ್. ಕಾರ್ಯಕರ್ತರ ಸಲುವಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಎಲ್ಲಾ ಮುಖಂಡರಲ್ಲಿ ಅರ್ಹತೆ ಇದೆ. ಪಕ್ಷದಲ್ಲಿ ಇರುವಂತಹ ಶಿಸ್ತೇ ಅಂತಿಮ. ಹೈಕಮಾಂಡ್ ಹೇಳಿದಂತೆ ಎಲ್ಲರೂ ನಡೆಯಬೇಕೆಂದು ಸಚಿವ ಎಂಬಿ ಪಾಟೀಲ್ ಹೇಳಿದರು. ಮಠದ ಪಟ್ಟಣದ ಪ್ರದೇಶ ಪರದೇಶಿ ಆವರಣದಲ್ಲಿ ನಡೆದ ಕಾಂಗ್ರೆಸ್ ಬೂತ್ ಮಟ್ಟದ ಕಾರ್ಯಕರ್ತರು, ಬಿಎಲ್ಒಗಳು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಸಮನ್ವಯ ಸಭೆಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯ ಜೊತೆ ಅಭಿವೃದ್ಧಿ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ಮೂಲಕ ಪಕ್ಷ ಸಂಘಟನೆಗೆ ಮುಂದಾಗಬೇಕೆಂದು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಕರೆ ನೀಡಿದರು. ವಿಜಯಪುರ ಜಿಲ್ಲೆಯಲ್ಲಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದು, ದೇವರ ಹಿಪ್ಪರಗಿ ಹಾಗೂ ವಿಜಯಪುರ ನಗರ ಬರುವಂತ ದಿನಗಳಲ್ಲಿ ಗೆಲ್ಲುವ ಮೂಲಕ ಕಾರ್ಯಕರ್ತರ ಕನಸನ್ನ ನನಸು ಮಾಡೋಣ. 2 ಕ್ಷೇತ್ರಗಳಲ್ಲಿ ನಮ್ಮ ಶಾಸಕರು ಇಲ್ಲದ ಕಾರಣ ಕಾರ್ಯಕರ್ತರಿಗೆ ತೊಂದರೆಯಾಗಿದೆ. ಎಲ್ಲಾ ನಾಯಕರು ಇನ್ನು ಮುಂದೆ ಅಸಮಾಧಾನವನ್ನ ಮರೆತು ಪಕ್ಷದ ಗೆಲುವಿಗೆ ಶ್ರಮಿಸಬೇಕು ಎಂದು ಹೇಳಿದರು. ಮಾಜಿ ಶಾಸಕರಾದ ಶರಣಪ್ಪ ಸುಣಗಾರ್, ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಚಬನೂರು, ಆನಂದಗೌಡ ದೊಡ್ಡಮನಿ, ಕೆಪಿಸಿಸಿ ಸದಸ್ಯರಾದ ಬಿಎಸ್ ಪಾಟೀಲ್ ಯಾಳಗಿ, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಸುಭಾಷ್ ಚಾಯ್ಗೋಳ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗೌರಮ್ಮ ಮುತ್ತತ್ತಿ ಸೇರಿದಂತೆ ಹಲವಾರು ಜನ ಮುಖಂಡರು ಮಾತನಾಡಿ, ಮತಕ್ಷೇತ್ರದಲ್ಲಿ ಸುಮಾರು 15 ವರ್ಷದಿಂದ ನಮ್ಮ ಶಾಸಕರು ಇಲ್ಲದ ಕಾರಣ ಕಾರ್ಯಕರ್ತರು ಶೋಷಣೆಯಲ್ಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರದ ಜವಾಬ್ದಾರಿಯನ್ನ ತೆಗೆದುಕೊಂಡು ಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡುವ ಮೂಲಕ ಪಕ್ಷದ ಧ್ವಜವನ್ನ ಈ ಬಾರಿ ಹಾರಿಸೋಣ. ಕ್ಷೇತ್ರದಲ್ಲಿ ಕಾರ್ಯಕರ್ತರ ದೊಡ್ಡ ಪಡೆ ಇದೆ ಹಾಗೂ ನಾವೆಲ್ಲರೂ ನಿಮ್ಮ ಜೊತೆ ಇರುತ್ತೇವೆ ಎಂದು ಹೇಳಿದರು. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮುಖಂಡರನ್ನ ಶಾಲು ಹಾಕಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಎಲ್ಲ ಮುಖಂಡರು ಪಕ್ಷಕ್ಕೆ ಅದ್ದೂರಿಯಾಗಿ ಬರಮಾಡಿಕೊಂಡರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಸೀರ್ ಅಹಮದ್ ಬೇಪಾರಿ, ಬಾಳಾಸಾಹೇಬ್ ಗೌಡ ಪಾಟೀಲ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ರಮಿಜಾ ನದಾಫ್, ತಾಲೂಕಾ ಅಧ್ಯಕ್ಷೆ ಸರಿತಾ ನಾಯಕ್, ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲಲಿತಾ ದೊಡ್ಡಮನಿ, ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಸಾಹೇಬ್ ಗೌಡ ಬಿರಾದರ್, ಮುಖಂಡರಾದ ಅಶೋಕ್ ಗೌಡ ಪಾಟೀಲ್, ಸಂಗಮೇಶ್ ಚಾಯಗೋಳ, ಪ್ರಕಾಶ್ ಗುಡಿಮನಿ, ಡಾಕ್ಟರ್ ಗುರುರಾಜ್ ಗಡೇದ್ ಸೇರಿದಂತೆ ಕಾಂಗ್ರೆಸ್ ವಿವಿಧ ಘಟಕಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾನು ಕೂಡ ಅದನ್ನು ಅರ್ಥಕೊಂಡು ಇವತ್ತೊಂದು ದಿವಸ, ಯಾಕಂದ್ರೆ 8 ಮತಕ್ಷೇತ್ರದಲ್ಲಿ 6 ಮತಕ್ಷೇತ್ರದಲ್ಲಿ ಶಾಸಕರಿದ್ದೀವಿ. ಅಲ್ಲಿ ನಾವು ಈ ರೀತಿ ಸಭೆಗಳನ್ನ ಮಾಡುವಂತ ಅವಶ್ಯಕತೆಗಳಾಗ್ಲಿಕ್ಕೆ ಅಲ್ಲಿ ಶಾಸಕರು ಮಾಡ್ಕೊತಾರೆ. ಆದರೆ ದೇವರ ಹಿಪ್ಪರಗಿ ಮತ್ತು ವಿಜಯಪುರ ನಗರ ಈ 2ರಲ್ಲೂ ಕೂಡ ನಾವು ನಮ್ಮ ಶಾಸಕರನ್ನು ಹೊಂದಿಲ್ಲ. ಹೀಗಾಗಿ ಇಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನಿಲ್ಲಿ ಪಕ್ಷದ ಕಾರ್ಯಕರ್ತರ ಸಭೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಮಾತನಾಡುವಾಗ ಎಲ್ಲರೂ ಬಹಳ ಮಾತಾಡಿದರು, ಸುಣಗಾರ ಹೊಡ್ಕೊಂಡು. ಯಾಳಗಿ BS ಪಾಟೀಲ್ ಒಬ್ಬರು ಕರೆಕ್ಟ್ ಮಾತಾಡಿದ್ರು ಮೊದಲ, ತದನಂತರ ನಮ್ಮ ಆನಂದ್ ದೊಡ್ಡಮನಿ ಕರೆಕ್ಟ್ ಮಾತಾಡಿದ್ರು. ಯಾಕೆ ಸುಮ್ಮನೆ ನಾವು ಮ್ಯಾಗಿನ್ಲಿಂದ ಮಾತಾಡಿದ್ರೆ ಹೋದ್ರೆ ಏನು ಉಪಯೋಗ ಹಂಗಿಲ್ಲ. ಉಪಚಾರ ಕೊಡ್ಬೋದು ನಾವು. ಏನಪ್ಪ ಅದು ರೋಗ ಅಂತಂದ್ರೆ ಅದಕ್ಕೆ ಯಾವ ಔಷಧ ಕೊಡಬೇಕು ಅನ್ನೋದು ಗೊತ್ತದ. ಮತ್ತು ಅದನ್ನು ಬಿಟ್ಕೊಂಡೇ ನಾವು ಮಾತಾಡಿದ್ರೆ ಸೂಪರ್ಫಿಷಿಯಲ್ ಮಾತಾಡಿದ್ರೆ ಉಪಯೋಗ ಆಗಿಲ್ಲ. ಸತ್ಯವನ್ನು ಇವತ್ತು ಮಾತನಾಡಿದ್ದಾರೆ. ಇವತ್ತು 13ರಾಗ ನಾವು ಶಾಸಕರನ್ನು ಹೊಂದಿದ್ದೀವಿ. ಕಾರಣಾಂತರದಿಂದ ಅವರು ಬೇರೆ ಪಕ್ಷಕ್ಕೆ ಹೋದರು. 18 ಮತ್ತು 23 2 ಚುನಾವಣೆ ಅದನ್ನ ಅಂದರೆ 10 ವರ್ಷ ಆಯ್ತು. ನಾವು ಕಾಂಗ್ರೆಸ್ ಪಕ್ಷ ಇಲ್ಲಿ ದೇವರ ಹಿಪ್ಪರಗಿಯಲ್ಲಿ ಇವತ್ತು ನಾವು ಶಾಸಕರನ್ನು ಹೊಂದಿಲ್ಲ. ಮತ್ತು ನಾವು ಶಾಸಕರನ್ನು ಹೊಂದಿರ್ಲಿಕ್ಕಂದ್ರೆ ಈ ಮ್ಯಾಗಿನವ್ರಿಗೆ ಏನೂ ಸಮಸ್ಯೆ ಆಗಂಗಿಲ್ಲ, ಮ್ಯಾಗ್ ಕೂತವ್ರಿಗೆ ಏನೂ ಸಮಸ್ಯೆ ಆಗಂಗಿಲ್ಲ. ಸಮಸ್ಯೆ ಆಗೋದು ನಮ್ಮ ಕಾರ್ಯಕರ್ತರಿಗೆ, ಜನರಿಗೆ. ಯಾಕಂದ್ರೆ ದಿನ ಒಂದು ತೊಟ್ಲೆ ಏನಾದ್ರು ಒಂದು ಕೆಲಸ ಇರ್ತಾವೆ, ಸಣ್ಣ ಪುಟ್ಟ ಕೆಲಸ ಇರ್ತಾವೆ. ಅವೆಲ್ಲಕ್ಕೂ ಕೂಡ ಸರಳವಾಗಿ ಆಗಂಗಿಲ್ಲ. ಪಕ್ಷದ ಶಾಸಕರಿದ್ರಂದ್ರೆ ಅರ್ಧ ಕೆಲಸ ಬಗೆಹರಿತಾವೆ. ಹೀಗಾಗಿ ಶಾಸಕರನ್ನ ಹೊಂದುವಂಥದ್ದು ಭಾಳ ಮಹತ್ವದ. ಮತ್ತು ನನಗನ್ಸಿಬಿಟ್ಟಿಗೆ ದೇವರ ಹಿಪ್ಪರಗಿ ಆದಾಗ ನಾವೇನು ವೀಕ್ ಅದಿವತ್ತು, ನಾವು ಸೋತಿಲ್ಲ. ನಾವೇನಿಲ್ಲಿ ದುರ್ಬಲ ಅದಿವತ್ತು ನನಗನ್ಸೋದಿಲ್ಲ. ಬಹುಶಃ 8 ಮತಕ್ಷೇತ್ರದಾಗ ಏಕದಮ್ ಸ್ಟ್ರಾಂಗ್ ಕಾಂಗ್ರೆಸ್ ಪಾರ್ಟಿ ಇರೋದಂದ್ರೆ ದೇವರ ಹಿಪ್ಪರಗಿ. ಮುಂದಿನ ನಿರ್ಮಾಣದಲ್ಲಿ ಪ್ರತಿ ವಾರನೂ ಸಹಿತ
ಹಂತ ಹಂತವಾಗಿ ಸುನಿಲ್ ಗೌಡರ ಒಂದು ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಒಂದು ಗ್ರಾಮ ಪಂಚಾಯತಿಯಲ್ಲಿ ನಡೀತಕ್ಕಂಥ ಚುನಾವಣೆಯ ಸಂಘಟನೆ ಯಾವ ರೀತಿಯಿಂದ ಗೆಲ್ಲಬೇಕು, ಯಾವ ರೀತಿಯಿಂದ ನಮ್ಮ ಕ್ಯಾಂಡಿಡೇಟ್ಗಳನ್ನ ಒಂದು ಗೆಲ್ಲಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತಿನ ದಿವಸ ಚರ್ಚೆಯನ್ನು ಪ್ರಾರಂಭವಾಗಿದೆ. ಇವತ್ತು ನಾವು ಹೇಳ್ತಕ್ಕಂಥದ್ದು ಎಷ್ಟೇ, ಹಿಂದಿನ ದಿನಮಾನಗಳಲ್ಲಿ ಯಾವ ರೀತಿಯಿಂದ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದೆವು ತಳಮಟ್ಟದಿಂದ, ಅದೇ ರೀತಿಯಾಗಿ ಇವತ್ತು ಹುಟ್ಟು ಹಾಕಬೇಕಾಗಿದೆ. ಪುನಃ ನಾವು ಅಧಿಕಾರಕ್ಕೆ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಜೊತೆ ಗ್ರಾಮ ಪಂಚಾಯತಿ ಮತ್ತು ಮುಂದಿನ ದಿನಗಳಲ್ಲಿ ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟಲ್ಲಿ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ವಿಚಾರ ಇವತ್ತು ನಮ್ಮೆಲ್ಲರಷ್ಟೇ ಅಲ್ಲ, ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಹುರುಪಾಗಬೇಕಾಗಿದೆ. ಇವತ್ತು ನಮ್ಮ ಸರ್ಕಾರ ಮಾಡಿಕೊಟ್ಟಿರ್ತಕ್ಕಂಥ ಅನೇಕ ಯೋಜನೆಗಳ ಸಹಿತ ಜನಸಾಮಾನ್ಯರ ಮನೆ ಬಾಗಿಲಿಗೆ ಹೋಗಿ ಮುಟ್ಟಿಸ್ತಕ್ಕಂಥ ಕೆಲಸದ ಮೂಲಕ ಕೇಂದ್ರ ಸರ್ಕಾರದಲ್ಲಿ ಹಿಂದಿನ ನಮ್ಮ UPA ಸರ್ಕಾರದ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭ ಮಾಡಿರ್ತಕ್ಕಂಥ ಅನೇಕ ಸಾಧನೆಗಳು, ಯೋಜನೆಗಳು ಹಿಂದಿನ ಕರ್ನಾಟಕ ಘನ ಸರ್ಕಾರದ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರು ಮತ್ತು ವಿಜಯಪುರ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ MB ಪಾಟೀಲರು ನಮ್ಮ ದೇವರಪೀಗೆ ಪಟ್ಟಣಕ್ಕೆ ಆಗಮಿಸಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಂತಹ ಪಟ್ಟಣ ಪಂಚಾಯಿತಿ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡಗಳನ್ನು ಉದ್ಘಾಟನೆಗೊಳಿಸಿದ ನಂತರ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳನ್ನ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಮತ್ತು ಬೇರೆ ಬೇರೆ ಘಟಕಗಳ ಸದಸ್ಯರುಗಳನ್ನು ಉದ್ದೇಶಿಸಿ ಅತ್ಯಂತ ಮಾರ್ಮಿಕವಾಗಿ ಪಕ್ಷ ಸಂಘಟನೆ ಬಗ್ಗೆ ಮಾತನಾಡಿದ್ದಾರೆ. ಪಕ್ಷ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಪರವಾದಂತಹ ಗಾಳಿ ದೇವರಪೀಗೆ ಮತಕ್ಷೇತ್ರದಲ್ಲದೆ. ದೇವರಪೀಗೆ ಮತಕ್ಷೇತ್ರದಲ್ಲಿರುವಂಥ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಚುನಾವಣೆ ಮಾಡಿದರೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಅನ್ನೋ ಮಾತನ್ನು ಒತ್ತಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಸೇರಿದಂಥ ಸಾಕಷ್ಟು ಮುಖಂಡರುಗಳು ಇವತ್ತು ನಮ್ಮ ಕಣ್ಣೆದುರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಪಟ್ಟಣ ಪಂಚಾಯತಿಯ ಪ್ರಥಮ ಅಧ್ಯಕ್ಷರು ಮತ್ತು JDS ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ಭಾಸ್ಕರ್ ಗುಡಿಮನಿಯವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಅದರ ಜೊತೆಗೆ ಹಂಚಲಿ ಗ್ರಾಮದ ಯುವಕರು ಮತ್ತು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮುಖಂಡರಾದಂಥ ಶರಣು ಜಮಖಂಡಿಯವರು ಸಹ ಇವತ್ತು ನಮ್ಮ ಪಕ್ಷವನ್ನು ಸೇರ್ಪಡೆಗೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಕಮಲ್ ಸಾಬ್ ಕಾಟಂಬಳಿ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಆತ್ಮೀಯ, ಯಾವತ್ತೂ ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ತನ್ನ ತನುಮನ ಧನದಿಂದ ಸೇವೆಗೈತಿರುವಂಥ ನಮ್ಮ ಶಂಕರ್ ಜಮಾದಾರ್ ಅವರು ಮತ್ತು ದೇವರಪೀಗೆ ಭಾಗದ ಇನ್ನೋರ್ವ ದುರ್ಗಣರಾದಂಥ ಶ್ರೀಶೈಲ್ ಜಮ್ಮುಲ್ದೀನ್ ಅವರು, ಅವರಿವರೆನ್ನದೇ ಭಾಳಷ್ಟು ಜನ ಇವತ್ತು ಬೇರೆ ಬೇರೆ ಪಕ್ಷಗಳನ್ನು ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. MB ಪಾಟೀಲ್ ಸಾಹೇಬರು ಒತ್ತಿ ಒಂದು ಮಾತನ್ನು ಹೇಳಿದ್ದಾರೆ. ಅವರು ತಮಗೆ ಬಬಲೇಶ್ವರ ಮತಕ್ಷೇತ್ರ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಬಿಜಾಪುರ ಮತ್ತು ದೇವರಪೀಗೆ ಮತಕ್ಷೇತ್ರ. ಮುಂಬರುವ 2028ರ ಚುನಾವಣೆಯಲ್ಲಿ ನಾವು ಬಬಲೇಶ್ವರ, ದೇವರಪೀಗೆ ಮತ್ತು ಬಿಜಾಪುರ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟವನ್ನು ಹಾರಿಸ್ತೀವಿ. ಜಿಲ್ಲೆಯಲ್ಲಿರುವಂಥ ಎಲ್ಲ 8 ಕ್ಷೇತ್ರಗಳಲ್ಲಿ 8 ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷವಾಗಿ ಪರಿವರ್ತನೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ನಮ್ಮ ನಿವೇದನೆ ಮೇರೆಗೆ ಪ್ರತಿ 2-3 ತಿಂಗಳಿಗೊಂದು ಸಲ ಈ ಮತಕ್ಷೇತ್ರಕ್ಕೆ ಬಂದು ಇಲ್ಲಿ ಅಭಿವೃದ್ಧಿಯ ಪರ್ವವನ್ನು ಪ್ರಾರಂಭ ಮಾಡ್ತೇವೆ ಮತ್ತು ತಮ್ಮೆಲ್ಲರ ಕಾರ್ಯಕರ್ತರ ಅನುವು ತರವುಗಳನ್ನು ನಾವು ಕೇಳಿಕೊಂಡು ಕಾರ್ಯಕರ್ತರ ಬಲವನ್ನು ತುಂಬುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇವತ್ತು ನಾವೆಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಅವ್ರಿಗೆ ಎಷ್ಟೇ ನೋವು ಇದ್ದರೂ ಸಹ, ಸರ್ಕಾರ ಇದ್ರೂ ಸಹ ಶಾಸಕರು ಬೇರೆಯವರು ಇರೋದರಿಂದ ಯಾವ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಹಾಗಾಗಿ ಅವರು 10 ವರ್ಷಗಳಿಂದ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಆದಾಗೂ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕ್ರಮಗಳಿಗೆ ಬಂದು ಅವರಿಗೆ ನಾವು ಯಾವಾಗ ಕೇಳಿದರೂ ನಾವು ಜೀವ ಇರುತ್ತಾನ ನಾವು ಕಾಂಗ್ರೆಸ್ ಪಕ್ಷದ ಜೊತೆಗಿರ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಹಾಗಾಗಿ ಅವರಿಗೆ ನಾವೆಲ್ಲರೂ ಚಿರಋಣಿಯಾಗಿರೋಣ. ಮತ್ತು ಈ ಒಂದು ಪಕ್ಷ ಯಾವುದೇ ಒಂದು ಜಾತಿ ಧರ್ಮವನ್ನು ಅವಲಂಬಿತವಾದ ಪಕ್ಷ ಅಲ್ಲ. ಎಲ್ಲ ಸರ್ವಧರ್ಮ ಮತ್ತು ಜಾತಿಯವರನ್ನು ಒಳಗೂಡಿಸಿಕೊಂಡು ಎಲ್ಲರನ್ನ ಕೊಂಡೊಯ್ಯುವಂಥ ಒಂದು ಶಕ್ತಿ ಯಾವ ಪಕ್ಷದಲ್ಲಿದೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿದೆ. ಹಾಗಾಗಿ ನಾವೆಲ್ಲರೂ ನಮ್ಮ ಶರಣಪ್ಪಣ್ಣ ಸುಣಗಾರರಾಗಿರ್ಬೋದು, ಆನಂದ್ ದೊಡ್ಮನಿಯವರಾಗಿರ್ಬೋದು, ಗೌರಮ್ಮ ಮುತ್ತತ್ತಿ ಮೇಡಮ್ ಆಗಿರ್ಬೋದು, ಸುಭಾಷ್ ಚಾಗೂಡ್ರಾಗಿರ್ಬೋದು, BS ಪಾಟೀಲ್ ಯಾಡಗಿಯವರಾಗಿರ್ಬೋದು, ಬಸೀರ್ ಶೇಟ್ ಬೇಪಾರಿಯವರಾಗಿರ್ಬೋದು, ನಾವೆಲ್ಲರೂ ಕೆಲಸ ಮಾಡ್ತಿರೋದು ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗಾಗಿ. ನಾಳೆ ಮುಂಬರುವ 2028ರ ಚುನಾವಣೆಯಲ್ಲಿ ವರಿಷ್ಠರು ಯಾರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡ್ತಾರೋ ಅವ್ರ ಪರವಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ. ಅವರನ್ನು ಆರಿಸಿರುವಂಥ ಒಂದು ಕಾರ್ಯದಲ್ಲಿ ನಾವು ಕಾಯ ವಾಚ ಮನಸ್ಸು ಇರುತ್ತೆ ಅನ್ನೋ ಮಾತನ್ನು ಈ ಮೂಲಕ ತಮಗೆ ಹೇಳಲಿಕ್ಕೆ ಇಚ್ಛೆ. ನಾನು ಡಾಕ್ಟರ್ ಪ್ರಭುಗೌಡ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿ. ಪಕ್ಷ ಅಧಿಕಾರಕ್ಕೆ ಬಂದಾಗ AS ಪಾಟೀಲ್ ನಡಹಳ್ಳಿಯವರನ್ನ ಆರಿಸಿ ತಂದ ಮೇಲೆ
ಇವತ್ತಿನವರೆಗೂ ಕೂಡ ನಮಗೆ ಶಾಸಕರಾಗುವ ಭಾಗ್ಯ ಈ ಮತಕ್ಷೇತ್ರಕ್ಕೆ ಬರಲಿಲ್ಲ. ಕಾರಣ ಇಷ್ಟೇ, ಯಾಳಗಿ ಬಿ ಎಸ್ ಪಾಟೀಲ್ ಹೇಳಿದಂತೆ ಎ ಎಸ್ ಪಾಟೀಲರು ನೆಚ್ಚಿದಮ್ಮಿ ಕೋಣ ಇದ್ದಂಗೆ ಆ ಕಡೆ ಹೋಗಿಬಿಟ್ರು. ಇದರಿಂದಾಗಿ ಈ ಪರಿಸ್ಥಿತಿಯನ್ನು ನಾವು ಪ್ರತಿ ಸಲನೂ ಕೂಡ ಅನುಭವಿಸ್ತಾ ಇದ್ದೇವೆ. ಆದರೆ ಒಂದು ಮಾತು ಇವತ್ತು ಎಂ ಬಿ ಪಾಟೀಲ್ ಸಾಹೇಬರು ಹೇಳ್ಬೋದು, ಎಂ ಬಿ ಪಾಟೀಲ್ ಸಾಹೇಬರು ನಮ್ಮ ಹಿಂದೆ ಇರೋದರಿಂದ ದೇವರಿಪ್ಪರಿಗೆ ಮತಕ್ಷೇತ್ರಕ್ಕೆ ನಾವೇನು ಪಕ್ಷಕ್ಕೇನು ಕಡಿಮೆ ಮಾಡಿಲ್ಲ. ಯಾಕಂದರೆ ಪ್ರತಿಯೊಂದು ಕಾರ್ಯಕರ್ತರನ್ನು ನಾವು ಇವತ್ತಿನ ದಿವಸ ಗುರುತಿಸ್ತಾ ಇದ್ದೀವಿ, ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ ಇದ್ದೀವಿ. ಮುಂಬರುವ ಚುನಾವಣೆಗಳಲ್ಲಿಯೂ ಕೂಡ ನಾವು ಜಯವನ ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕಾ ಪಂಚಾಯತಿ ಇರ್ಬೋದು, ಪಂಚಾಯತಿ ಇರ್ಬೋದು. ಆದರೆ ಏನಾಗಿದೆ ಅಂತಂದರೆ ನಮಗೆ ಒಂದು MLA ಮತಕ್ಷೇತ್ರ ಕಳ್ಕೊಳ್ಳುವಂಥದ್ದು. ಈಗ ಯಾಕಂತಂದರೆ ಸರ್ಕಾರ ನಮ್ಮದಿದ್ದರೂ ಕೂಡ ಇವತ್ತು 6 ಮಂದಿ ನಮ್ಮಲ್ಲಿ ಶಾಸಕರಾಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಆದರೆ ನಾವು ಇವತ್ತಿನ ದಿವಸ ಅದನ್ನು ನೋಡ್ತಾ ಇದ್ದೀವಿ. ಖರೆ ನಮ್ಮ ಮತಕ್ಷೇತ್ರ ಬಡವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ.